ಎಸ್ ಇದ್ರ ಬಗ್ಗೆ ಮಾತಾಡೋಕೆ ನನ್ನ ಜೊತೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀನಿವಾಸ್ ಗುರೂಜಿ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಹ್ಯಾಪಿ ಗುರು ಪೂರ್ಣಿಮಾ. ಎಸ್ ಏನು ಇದರ ಬಗ್ಗೆ ಮಾತಾಡೋಕೆ ಇನ್ನೊಬ್ರು ಗೆಸ್ಟ್ ಸಹ ಜಾಯ್ನ್ ಆಗಿದ್ದಾರೆ, ರಚನಾ. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ರಚನಾ ಅವರೇ, ಎಸ್ ದೇವತೆ ತರ ಕಾಣಿಸ್ತಾ ಇದ್ದೀರಾ. ಗುರು ಪೂರ್ಣಿಮೆಯ ಶುಭಾಶಯಗಳು ನಿಮಗೆ. ನಿಮಗೂ ಸಹ ಗುರು ಪೂರ್ಣಿಮೆಯ ಶುಭಾಶಯಗಳು. ಒಳ್ಳೆಯದಾಗಲಿ. ಎಸ್ ಗುರುಜಿ, ಖುಷಿಯಾಗಿ ಕೇಳುವಂತ ಶಿಷ್ಯನಿಗೆ ಹೆಂಗ್ ಪಾಠ ಮಾಡಬೇಕು, ಇಷ್ಟನ್ನು ಅರ್ಥಕೊಳ್ಬೇಕು. ಗುರು ಬರೀ ಶಿಷ್ಯನ ಮೇಲೆ ಹೇಳ್ಬಿಟ್ರೆ ಆಗ್ಲಿಲ್ಲ. ಹುಟ್ಟುವಾಗ್ಲಿಂದ ಯಾರೂನು ತಿಳ್ಕೊಂಡಿರಲ್ಲ, ಏನೂ ಗೊತ್ತಿರೋದಿಲ್ಲ. ಬೆಳಿತಾ 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 ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಇವಾಗ ನಾವು ಬದುಕ್ತಾ ಇದೀವಂತ ಅಂದ್ರೂ ಸಹ ಅದು ಎಷ್ಟೋ ವಿಚಾರಗಳಿಗೆ ತಿಳಿಸ್ಕೊಡುವಂತಹ ಒಂದು ಗುರುಜಿ ನಮ್ ಹಿಂದ್ಗಡೆ ಇದ್ದೇ ಇರ್ತಾರೆ. ನೋಡಿ 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 ಏನೇ ಕೇಳಿದ್ರು ಹೇ ಸಿರಿ ಅಂತ ಹೇಳಿದ್ರೆ ಸಿಕ್ಬಿಡುತ್ತೆ ನಮ್ಗೆ ಇನ್ಫಾರ್ಮೇಶನ್. ಈ ತರ ಅಪ್ಡೇಟ್ ವರ್ಷನ್ ಇಂದ ಎಲ್ಲೋ ಈ ತರ ಒಂದು ಗುರುವಿನ ಅಳಿಲು ಸಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈಗಲ್ಲ, ನೀವು ಯಾವುದೇ ಪುರಾಣ ಪುಣ್ಯತೆಗಳು ಹಿಂದೆ ಯಾವ್ದನ್ನು ತೆಗೆದುಕೊಂಡ್ರು ಸಹ ಒಬ್ಬನ ಗುರುವಿಗೆ ಗುಲಾಮನ ಆಗೇ ಆಗಿರ್ತಾರೆ. ವಿಚಾರಗಳು, ಪೂಜೆ, ಸಂಸ್ಕಾರ ಹೇಳ್ದಂಗೆನೆ ಗುರುಜಿ ಇವಾಗ ಹೇಳ್ದಾಗೇನೆ ಅದೆಷ್ಟೋ ವಿಷಯಗಳು ಅವರು ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಹಾಗೇನೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಒಂದಲ್ಲ ಒಬ್ರು ಗುರುಜಿಗಳು ಇದ್ದೇ ಇರ್ತಾರೆ. ಡಿಜಿಟಲ್ ಯುಗದಲ್ಲೂ ಕೂಡ ಜಪಾನ್ ಅಲ್ಲಿ ಗುರುಗಳಿಂದ ಹೆವಿ ರೆಸ್ಪೆಕ್ಟ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಮುಂಚಿತವಾಗಿ ಅರ್ಥಕೊಂಡ್ರೆ ಆ ಸಮಸ್ಯೆಗಳಿಗೆ ಖಂಡಿತ ಹೋಗ್ತಿರ್ಲಿಲ್ಲ. ಇನ್ನು ಮೇಡಮ್, ಈಗ ನಾವು ಅಪ್ಡೇಟ್ ವರ್ಷನ್ ಅಲ್ಲಿ ಇದೀವಿ. ಈಗೇನಂದ್ರೆ ತಂದೆ ತಾಯಿ ಆಕ್ಚುಲಿ ಸಂಪ್ರದಾಯ ಹೇಳ್ಕೊಡ್ಬೇಕು, ಗುರುವಿನ ಮಹತ್ವ ಹೇಳ್ಕೊಡ್ಬೇಕು. ಈಗೆಲ್ಲ ಏನಪ್ಪಾ ಅಂದ್ರೆ ಊಟ ಮಾಡಿಸ್ಬೇಕಾದ್ರು ಮೊಬೈಲ್ ಕೊಡ್ತಾರೆ. ನೋಡಿ 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 ಏನೇ ಕೇಳಿದ್ರು ಹೇ ಸಿರಿ ಅಂತ ಹೇಳಿದ್ರೆ ಸಿಕ್ಬಿಡುತ್ತೆ ನಮ್ಗೆ ಇನ್ಫಾರ್ಮೇಶನ್. ಈ ತರ ಅಪ್ಡೇಟ್ ವರ್ಷನ್ ಇಂದ ಎಲ್ಲೋ ಈ ತರ ಒಂದು ಗುರುವಿನ ಅಳಿವಿನ ಆ ತರ ಏನಾದ್ರು ನನಗನ್ಸುತ್ತೆ. ಒಂದಿಷ್ಟು ಕಡೆ ಆಗಿದೆ, ಕೆಲವೊಂದೆಲ್ಲ ನೋಡಿದ್ರೆ ನಾವು ಇವಾಗ ದಿನ ಬೆಳಗಾದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಈ ಲೋಕದಲ್ಲೇ ಇದೀವಿ. ನಮ್ಗೆ ಇವಾಗ ಟಿವಿ ನೋಡೋದಕ್ಕಿಂತ ಹೆಚ್ಚು ಮೊಬೈಲ್. ಈಗ ಟಿವಿ ಮುಂದೆ ಬರ್ತಾ ಇದ್ರು ಸಹ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿರ್ತಾರೆ. ಅವ್ರದೇ ಲೋಕದಲ್ಲಿ ಇರ್ತಾರೆ, ಈಸಿಯಾಗಿ ಸಿಕ್ಬಿಡೋದು. ಹೌದು, ನಿಜವಾಗ್ಲು ಟ್ರೋಲ್ ಮಾಡೋದೇನು ತುಂಬಾ ಸಿಕ್ಕಾಪಟ್ಟೆ ನಡೀತಾ ಇರುತ್ತಲ್ವಾ. ಅದು ಈಗ ಮಕ್ಳಿಗೂ ಅದು ನೋಡಿ ನೋಡಿ ನೋಡಿ. ಎಸ್ ಮೇಡಮ್, ಇನ್ನು ನಾವು ಅವಾಗಿನ ಕಾಲದಲ್ಲಿ ಅದೇ ಗುರುಜಿನೂ ಸಹ ಹೇಳಿದ್ರು, ನಾನು ಸಹ ಹೇಳಿದ್ದೆ, ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ. ಈಗಿನ ಅಂದ್ರೆ ಹೋಗಿ ನಮಸ್ಕಾರ ಮಾಡೋದು ಹೇಳ್ಕೊಡ್ಬೇಕು. ನಾವು ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಮ್ಗೆ ನಾವು ಹೇಗ್ ತಿಳ್ಕೊಂಡಿದ್ವೋ ಕೆಲವೊಂದೆಲ್ಲ ಅವ್ರಿಗೆ ಪದ್ಧತಿ ಹೇಳ್ಕೊಟ್ರೆ ನಾವು ಇರ್ತೀವೋ ಇಲ್ವೋ, ನೆಕ್ಸ್ಟ್ ಅವ್ರ ಜೊತೆಗೆ ಹೋಗ್ತೀವೋ ಇಲ್ವೋ, ಬಟ್ ಅದನ್ನ ಆ ಪದ್ಧತಿನೇ ರೂಢಿ ಮಾಡ್ಕೋತಾರೆ. ಖಂಡಿತವಾಗಿಯೂ ಇದು ಈ ತರ ಆದ್ರೆ ಈಗ ಸಮಾಜದಲ್ಲಿ ಎಷ್ಟೆಷ್ಟೋ ಅನ್ಯಾಯಗಳು ನಡೀತಿದೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅದನ್ನ ತಡೆಗಟ್ಟಲಿಕ್ಕೂ ಸಹ ಸಹಾಯ ಆಗುತ್ತೆ. ಇವಾಗ ಆಷಾಢ ಮುಗಿಯುವಂತಹ ಕಾಲಘಟ್ಟದಲ್ಲಿದೆ. ಇನ್ನು ಆಷಾಢ ಮುಗಿದ್ಮೇಲೆ ಶ್ರಾವಣ. ಸೊ ಹಬ್ಬಗಳು ಬರ್ತಾ ಇದೆ. ಚಾತುರ್ಮಾಸ ಸ್ಟಾರ್ಟ್ ಆಯ್ತು, ಹಬ್ಬಗಳಿಗೆ ಏನಿದಿಲ್ಲ. ಒಂದು ಕಡೆ ಇವತ್ತು ತುಂಬಾ ಪವಿತ್ರವಾದಂತಹ ದಿನ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ಲ? ಇವತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಕಲ್ಯಾಣೋತ್ಸವ ಇತ್ತು. ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆಗೆ ಹೋಗ್ಬಿಟ್ಟು ನೇರವಾಗಿ ಬಂದಿರೋದು. ಗುರುಗಳು ಅಂದ್ರೆ ನಮ್ಗೆ ಒಳ್ಳೇದನ್ನೇ ಹೇಳ್ಕೊಡ್ತಾ ಇರ್ತಾರೆ. ಏನು ಕೆಟ್ಟದ್ದು ಬಯಸ್ತೇನೆ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅಂತ ಗುರುಗಳನ್ನ ನಾವ್ ಯಾವಾಗ್ಲೂ. ಇವಾಗ ಗುರೂಜಿನೂ ಅಷ್ಟೇ ಕನ್ಯಾ ರಾಶಿ ಬಗ್ಗೆ ಹೇಳಿದಾಗ ನಂದು ಕನ್ಯಾ ರಾಶಿನೇ ತುಂಬಾ ಖುಷಿ ಆಯ್ತು. ಗುರುಗಳು ನಿಜವಾಗ್ಲು ಕನ್ಯಾ ರಾಶಿ ಗುರುಗಳ ಆಶೀರ್ವಾದ ನಮ್ಗಿದೆ ಅಂತ ಅಂದಾಗ ಆ ಕೆಟ್ಟದ್ದು ಸಹ ನಮ್ಗೆ ಆಶೀರ್ವಾದವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ವಿಶೇಷವಾಗಿ ಪೂಜೆ ಅಂತ ಅಂದ್ರೆ ಈ ದಿನ ನೋಡ್ಬೇಕಿತ್ತು. ಒಳ್ಳೆ ತುಂಬಾ ಚೆನ್ನಾಗಿತ್ತು. ದೇವರಿಗೆ ಅಲಂಕಾರ ಆಗಿರ್ಬೋದು ಎಲ್ಲ ತುಂಬಾ. ಇವತ್ತಿಂದನೇ ಇವಾಗ ಶ್ರಾವಣ ಮಾಸ ಅಂದಾಗ ಅದೇ ನೀವು ಹೇಳ್ದಂಗೆ ಹಬ್ಬಗಳ ಸಾಲು. ಹಾಗೆ ನನಗೂ ತುಂಬಾ ವಿಶೇಷ ಅಂತ ಅಂದ್ರೆ ನನ್ನ ಮದುವೆ ಆಗಿದ್ದು ದಿನ ಕೂಡ ಶ್ರಾವಣದಲ್ಲೇ ಬರುತ್ತೆ. ಹಾಗೆ ನನ್ನ ಜನ್ಮದಿನನೂ ಶ್ರಾವಣದಲ್ಲೇ ಬರುತ್ತೆ. ನನಗೆ ವಿಶೇಷವಾಗಿ ವರಲಕ್ಷ್ಮಿ ಹಬ್ಬ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ, ಹಾಗೇನೆ ಭೀಮನ ಅಮಾವಾಸ್ಯೆ, ಭೀಮ್ನ ಅಮಾವಾಸ್ಯೆ. ಇವಾಗ ಅವತ್ತಿನ ದಿನನೇ ನಂದು ಆನಿವರ್ಸರಿ ಇದೆ, ಮದುವೆ ಆನಿವರ್ಸರಿ. ಸೊ ಅದೆಲ್ಲ ಹೆಣ್ಮಕ್ಳಿಗೆ ನಿಜವಾಗಿ. ಎಸ್ ಗುರುಜಿ, ಫೈನಲ್ ಆಗಿ ಗುರು ಪೂರ್ಣಿಮೆ, ಚಾತುರ್ಮಾಸ, ಫೈನಲ್ ವರ್ಡ್ಸ್ ಏನ್ ಹೇಳ್ತೀರಾ? ನೋಡಿ, ಸ್ಥಾನದಲ್ಲಿರುವಂತವ್ರು ಯಾರೇ ಆಶೀರ್ವಾದ ಮಾಡಿದ್ರು ಸಹ ಅದು ಮಹಾವಿಷ್ಣುವಿನ ಆಶೀರ್ವಾದ, ಪರಮೇಶ್ವರನ ಆಶೀರ್ವಾದ, ವೇದವ್ಯಾಸರ ಆಶೀರ್ವಾದ. ಮೇಡಮ್, ಫೈನಲ್ ವರ್ಡ್ಸ್ ನಿಮ್ ಕಡೆಯಿಂದ ಇವತ್ತು ಗುರು ಪೂರ್ಣಿಮೆ, ಫೈನಲ್ ವರ್ಡ್ಸ್ ಚಿಕ್ಕದಾಗಿ ಹೇಳೋದಾದ್ರೆ? ಅದಕ್ಕೆ ಎಲ್ಲೇ ಸಿಗ್ಲಿ, ಇವಾಗ ನಾವು ಗುರುಗಳನ್ನ ನೋಡಿದ ತಕ್ಷಣ ಫಸ್ಟ್, ಯಾಕಂದ್ರೆ ಅವ್ರು ಅಷ್ಟು ತಿಳ್ಕೊಂಡಿರ್ತಾರೆ, ಅಷ್ಟು ಅವ್ರ ಆಶೀರ್ವಾದ ನಾವು ಎಷ್ಟು ತಗೊಳ್ತೀವೋ ಅಷ್ಟು ಜೀವನದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ. ಎಲ್ಲೇ ಗುರುಗಳು, ದೊಡ್ಡವರು, ಹಿರಿಯರು ಸಿಕ್ಕಿದಾಗ ಫಸ್ಟ್ ಅವ್ರ ಆಶೀರ್ವಾದ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ನಮ್ ಜೊತೆ ಬಂದು ಗುರು ಪೂರ್ಣಿಮೆಯ ಮಹತ್ವ ಹಾಗೆ ಚಾತುರ್ಮಾಸದ ಬಗ್ಗೆ ಮಾತನಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಸಹ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.